ಅದು ಸಲುವಾಗಿ ಆ ಪುಸ್ತಕದ 5 ಲಕ್ಷಕ್ಕೆ 20 ಲಕ್ಷ ಅವನ ಶಿಕ್ಷಣ ಅವ್ರಿಗೇನಾಗುವಂಥದ್ದು ಮುಂದೆಲ್ಲನೂ ಕೂಡ ಆಗಬೇಕು. ಆಮೇಲೆ ಅದಕ್ಕೆ ಅವ್ನ ಶಿಕ್ಷಣ ಅವನಿಗೂ ಆಗ್ಬೇಕು. ಅದು ಬೇರೆ ಯಾರು ಮುಟ್ಟಂಗಿಲ್ಲ ಅಂದರೆ ಅವ್ನಿಗೆ ಅಷ್ಟು ಸೆಮಿತದೆ ಏನ್ರವ ಅವಾಗ ಬಂದ ಬಡ್ಡಿದಂತ ಮಾಡ್ಕೊಂಡು ಹೋಗಿ ಮುಂದೆ ಒಂದು ಶಿಕ್ಷಣಕ್ಕಾಗಿ ಮಾಡ್ಕೊಂಡು ಹೋಗಿ ಮಾಡ್ತಿರ್ತವ್ರಿ ನಾವು ಯಾರು ಆಗ್ಬೇಕಂತ ಬೈತಾರೋ ಅನ್ನ ಅದೇ ಆಗ್ಯದ. ಸ್ವಲ್ಪ ಸೈಡಿಗೆ ಸರಿ ಅಣ್ಣವ್ರೆ ಯೋ ಸರಿ ಸರಿ ಕಟ್ಟರಿ ಮುಂದೆ ಮ್ಯಾಲಿಂದ್ರು ಸರಿ ಕಟ್ರಿ ಕಟ್ಟಿ ಸರಿ ಬರ್ರಿ ಸ್ವಲ್ಪ ಮೂವಲ್ಲ ಸರ್ ನೋಡಿ ಯಾರನ್ನ ಸುತ್ತಾರ ಅವರಿಗೆ ಮಾತಾಡಿ ಅವ್ರನ್ನ ಜವಾಬ್ದಾರಿ ತಗೋತಾರೆ.
ಇವತ್ತು ಮುಂಜಾನೆ ನಮ್ಮ ಸಹೋದರ ಗುರಣ್ಣ ಬಡಿಗೇರ ಹಾಗೂ ನಮ್ಮ ವೈನಿಯವರಾಗಿರ್ತಕ್ಕಂಥ ಜ್ಯೋತಿಯವರು ಮತ್ತು ನಮ್ಮ 2 ಅಣ್ಣನ ಮಕ್ಕಳು ಇಬ್ಬರೂ ಕೂಡ ನಿನ್ನೆ ನಡೆದ ಸುರಿದಿರ್ತಕ್ಕಂಥ ಧಾರಾಕಾರ ಮಳೆಯಲ್ಲಿ ಮೇಲ್ಛಾವಣಿ ಕುಸಿದು 4 ಜನ ಮೃತಪಟ್ಟಿರ್ತಕ್ಕಂಥದ್ದು ಇವತ್ತು ಬೆಳಗ್ಗೆ ನಡೆದದ. ಅದಕ್ಕೆ ನಾವು ಇಷ್ಟೇ ಕೇಳ್ಕೊಳ್ಳೋದು, ಸರ್ಕಾರ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇದಕ್ಕೆ ಸಪೋರ್ಟ್ ಮಾಡಬೇಕು, ಬಡ ಕುಟುಂಬಕ್ಕೆ ಕೈ ಹಿಡಿಬೇಕಂತ ಕೇಳ್ಬೋದು. ಘಟನೆಗಳು ಯಾವ ರೀತಿ ಆಯ್ತು ಅದು? ಘಟನೆ ಅದೇ, ಅವರು ನಿನ್ನೆ ರಾತ್ರಿ ಹಿಡ್ಕೊಂಡು ಅವರು 3 ವರ್ಷದಿಂದ ಅವರು ಬಾಡಿಗೆ ಮನೆಯಲ್ಲಿದ್ದರು. ಆ ಮನೆಯ ಮೇಲ್ಛಾವಣಿ ಕುಸಿದು ಏಕಾಏಕಿ 4 ಜನ ಮೃತಪಟ್ಟಿದ್ದಾರೆ. ಈರಣ್ಣ ವಿಶ್ವಕರ್ಮ ಸಹೋದರ. ಮೋರ್ಟ್ಗಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಮಳೆ ಮತ್ತು ಸಿಡಿಲದ ಪರಿಣಾಮವಾಗಿ ಒಂದು ಕುಟುಂಬ ಬಡಿಗೇರ್ ಅಂಥೇಳಿ ಆ ಕುಟುಂಬ, ಗಂಡ ಹೆಂಡತಿ 2 ಮಕ್ಕಳು, ಹೆಣ್ಮಕ್ಳು, ಒಟ್ಟು 3 ಜನ ಮಕ್ಕಳು, ಒಂದು ಚಿಕ್ಕ ಮಗು ತಮ್ಮ ಅಜ್ಜಿ ಮನೆಯಲ್ಲಿ ಮಲಗಿದೆ, ಗಂಡು ಮಗು. ಈ 2 ಹೆಣ್ಮಕ್ಳು ಮತ್ತು ಇವರ ಮನೆಯಲ್ಲಿ ಬಾಡಿಗೆಯಿಂದ ವಾಸ ಆಗಿದ್ದರು. ಆ ಮನೆ ಮಣ್ಣಿನ ಮತ್ತು ಕಟ್ಟಿಗೆಯ ಒಂದು ಇದರಿಂದ ಕಟ್ಟಿದಂಥದ್ದು, ಪುರಾತನ ಹಳೆ ಬಿಲ್ಡಿಂಗು, ಬಾಡಿಗೆಯಲ್ಲಿದ್ದರು. ಅದು ರಾತ್ರಿ ಕುಸಿದು ಬಿದ್ದು ಆ ಮಣ್ಣಿನೆಲ್ಲವರೆಲ್ಲ ಹೊತ್ಕೊಂಡು ಬಿಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆವರೆಗೆ ಯಾರಿಗೂ ಕೂಡ ಅದು ಗೊತ್ತೂ ಆಗಿಲ್ಲ, ಪಕ್ಕದ ಮನೆಯವರಿಗೆ. ಅವರು ಆ ಮಣ್ಣಿನಲ್ಲಿ ಹೊತ್ಕೊಂಡು ತುಂಬ ಸಹ ಪ್ರಾಣ ಕಳ್ಕೊಂಡಿದ್ದಾರೆ. 4 ಜನ ಮಕ್ಕಳು, 2 ಮಕ್ಕಳು, ತಾಯಿ ತಂದೆ. ನಾನು ಅಲ್ಲಿ ಹೋಗಿ ಬೆಳಗ್ಗೆನೇ ಅದು ಗೊತ್ತಾದ ಮೇಲೆ ನಾನು SP ಅವ್ರಿಗೆ, DC ಅವ್ರಿಗೆ ಇದು ಮಾಡಿದ್ದೆ. ಅಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳು ಇವತ್ತು ಫೈರ್ ಫೈಟಿಂಗ್ನವರು ಮತ್ತು ಇನ್ನಿತರರು ಬೇರೆ ಪಕ್ಕದ ಜಿಲ್ಲೆಯಿಂದ, ಜೇವರ್ಗಿಯಿಂದ, ಗುಲ್ಬರ್ಗಾದಿಂದ ಕೂಡ ಬಂದಿದ್ದರು. ಭಾಳಷ್ಟು ಪ್ರಯತ್ನಗಳು ಆಗಿದ್ದಾವೆ. ಆದರೆ ಅದು ಮಣ್ಣಿನ ಕಟ್ಟಡ ಆಗಿದ್ದರಿಂದ, ಕಾಂಕ್ರೀಟ್ ಆಗಿದ್ದರೆ ಬಹುಶಃ ಅಲ್ಲಲ್ಲಿ ಗಾಳಿ ಆಡಲಿಕ್ಕೆ ಸ್ವಲ್ಪ ಹಾಲು ಇಟ್ಕೊಂಡು ಇದು ಆಗಿರ್ತಿತ್ತು. ಆದರೆ ಇಲ್ಲಿ ಮಣ್ಣಿನ ಇದು ಆಗಿದ್ದರಿಂದ 4 ಜನ ಮೃತಪಟ್ಟಿದ್ದಾರೆ. ಒಂದು ಭಾಳ ದುರ್ಘಟನೆ, ಇದು ಭಾಳ ಅನ್ಯಾಯ ಇವತ್ತು ಸಹ ಆ ಒಂದು ಕುಟುಂಬಕ್ಕಾಗಿದೆ. ನಾನು ಅಲ್ಲಿ ಹೋಗಿ ಮತ್ತೆ ನಮ್ಮ ಶಾಸಕರಾದಂಥ ಅಶೋಕ್ ಮನಗೂಳಿಯವರು, ಅಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ತಿವಾರಿಯವರು, ಇನ್ನಿತರ ಎಲ್ಲರೂ ಕೂಡ ಇದ್ದರು. ಪಾಪ ಇಡೀ ಊರು ಜನ ಇವತ್ತು ಈ ಒಂದು ದುರ್ಘಟನೆಗೆ ಇವತ್ತು ಭಾಳಷ್ಟು ನೋವನ್ನು ಇವತ್ತಿನ ದಿವಸ ಹೊಂದಿದ್ದಾರೆ. ನಾನು ಹೋಗಿ ಮತ್ತೆ ಜಿಲ್ಲಾಧಿಕಾರಿಗಳು ಮಾತಾಡಿ, ಅವರು ಇನ್ನೊಂದು ಚಿಕ್ಕ ಮಗು ಇದೆ ಉಳ್ಕೊಂಡಿದ್ದು, ಆ ಮಗುವಿಗೆ ಜೀವಾಂತರ ವಾಪಸ್ ತರಲಿಕ್ಕೆ ಆಗೋದಲ್ಲ. ಆ ಮಗುವಿಗೆ 4 ಜನಕ್ಕೆ ತಲಾ 5 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿಯನ್ನು ಸಹ ಅಶೋಕ್ ಮನಗೂಳಿಯವರು, ಶಾಸಕರು, ಮತ್ತು ಮೂರ್ತಿಗೆ ನಮ್ಮ ತಿವಾರಿಯವರು, ನರಸಿಂಗ್ ತಿವಾರಿಯವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು, ಊರಿನ ಹಿರಿಯರು, ಆ ಸಮಾಜದವರೆಲ್ಲ ಕೂಡಿಕೊಂಡು ಆ 20 ಲಕ್ಷನ ಅದನ್ನು ಅವ್ರಿಗೆ ಡಿಪಾಸಿಟ್ ಮಾಡಿ ಆ ಮಗುವಿನ ಮುಂದೆ ಶಿಕ್ಷಣಕ್ಕೆ ಮತ್ತು ಆ ಮಗುವಿನ ಬದುಕಿಗೆ ಇವತ್ತು ಒಂದು ಅನುಕೂಲ ಆಗಬೇಕು ಅಂತ ಇದು ಮಾಡಿದ್ವಿ. ಅದಲ್ಲದೆ ಮನೆ ಕೂಡ ಇಲ್ಲ. ಬಹುಶಃ ನೋಡಿ ವಿಧಿ ಆಟ ಹೆಂಗಿದೆ ಅಂದರೆ, ಬಹುಶಃ ಇವತ್ತು ಅವರು ಶಿಫ್ಟ್ ಮಾಡಬೇಕು ಅಂತ ಮಾಡಿದರು ತಮ್ಮ ಶೆಡ್ಡಿಗೆ. ಆದರೆ ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಇವತ್ತೊಂದು ದಿವಸ, ಒಂದು ರಾತ್ರಿ ಇವತ್ತೊಂದು ದಿವಸ ಅವ್ರನ್ನ ಬಲಿ ತೆಗೆದುಕೊಂಡಿದ್ದಾರೆ. ಭಾಳ ನೋವಿನ ಸಂಗತಿ. ಮತ್ತು ನಾನು CS ಅವ್ರಿಗೂ ಹೇಳಿದ್ದೀನಿ, ಅವ್ರಿಗೊಂದು ಮನೆಯೂ ಕೂಡ ಇವತ್ತೊಂದು ದಿವಸ ಒಬ್ಬ ಅಜ್ಜಿ ಇದ್ದಾಳೆ, ಮತ್ತು ಇನ್ನೊಬ್ಬ ಸಹೋದರ ಇದ್ದಾನೆ, ಮೃತಪಟ್ಟವನಿಗೆ ಸಹೋದರ ಇದ್ದಾನೆ. ಪ್ರಮುಖವಾಗಿ ನಾವು ಆ ಮಗು ಏನಿದೆ, 5-7 ವರ್ಷದ ಮಗು ಇರ್ಬೋದು, ಆ ಮಗುವಿನ ಒಂದು ಮುಂದಿನ ಶಿಕ್ಷಣ, ಜೀವನ ಅದು ಆಗಬೇಕು ಅಂತ ಹೇಳ್ಕೊಂಡು ಆ ಒಂದು ವ್ಯವಸ್ಥೆ ಮಾಡಿದ್ವಿ. ಪೋಸ್ಟ್ಮಾರ್ಟಮ್ ಅಲ್ಲಿನೇ ಕೂಡ ಇಮಿಡಿಯೇಟ್ಲಿ ಮಾಡಿ ಅದನ್ನು ಇದು ಮಾಡೋಕ್ಕೆ ಹೇಳಿದೆ. ಭಾಳ ಒಂದು ನೋವಿನ ಸಂಗತಿ, ದುರ್ಘಟನೆ. ಸರ್, ಈಗ ಬಹುತೇಕ ಉತ್ತರ ಕನ್ನಡ ಭಾಗದಲ್ಲಿ ಮಣ್ಣಿನ ಮೇಲ್ಛಾವಣಿ ಇರ್ತದೆ, ಅಂಥಲ್ಲಿ ವಾಸವಾಗೋರು ಜಾಸ್ತಿ ಆಗೋದು ಚಿತ್ರಾವಸ್ಥೆ. ನೋಡಿ, ಈಗ ಇಂಥ ಅನಾಹುತಗಳಾಗ್ತದೆ. ಯಾರ್ದೋ ಶ್ರೀಮಂತರ ಮನೆ ಕಾಣ್ತದೆ, ಅದು G+1, ಅದು ಗ್ರೌಂಡ್ ಫ್ಲೋರ್ ಇದು ಕುಸಿದು ಬಿದ್ದಿದೆ. ಫಸ್ಟ್ ಫ್ಲೋರ್ದು ಮುಂದೆ ಆಪರೇಷನ್ ಮಾಡಲಿಕ್ಕೆ ಇವತ್ತೊಂದು ದಿವಸ ಇವರನ್ನೇ ಕೂಡ ಅದನ್ನು ಬಿಡಿಸ್ಬೇಕಾಗಿದೆ. ಇವತ್ತೊಂದು ದಿವಸ ಅಗ್ನಿಶಾಮಕ ದಳದವರು
ಬಂದು ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ, ಭಾಳಷ್ಟು ಜನ ಎಲ್ಲನೂ ಬಂದಿದ್ದಾರೆ. ಆದರೆ ಬಹುಶಃ ಅದು ಏನು ಮಣ್ಣಿಂದಾಗಿ ಇವತ್ತೊಂದು ದಿವಸ ಇಮಿಡಿಯೇಟ್ಲಿ ಇವತ್ತೊಂದು ದಿವಸ ಇದು ಆಗಿದೆ. ಭಾಳ ಪ್ರಯತ್ನವನ್ನು ಎಲ್ಲರೂ ಮಾಡಿದ್ದಾರೆ ಅಲ್ಲಿ, ಮತ್ತು ಗೊತ್ತಾಗಲಿಕ್ಕೇ ಬೆಳಗ್ಗೆ ಗೊತ್ತಾಗಿದೆ 6 ಗಂಟೆಗೆ, ಅಲ್ಲಿವರೆಗೆ ಯಾರಿಗೂ ಕೂಡ ಗೊತ್ತಾಗಿಲ್ಲ.